ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು ಆ್ಯಂಟಿ ಕೋಚಿಂಗ್ ಅಕಾಡೆಮಿಯಿಂದ ಒಂದೆರಡು ಮೂರು ಅಪ್ಡೇಟ್ಗಳಿತ್ತು. ಇಂಪಾರ್ಟೆಂಟ್ ಅಪ್ಡೇಟು ಏನು ಕರ್ನಾಟಕ PUC ಸ್ಟೇಟ್ ಬೋರ್ಡಿಂದ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೇನೆ. ಸೊ ಒಂದು ಗುಡ್ ನ್ಯೂಸು ಅಂದರೆ ಇಟ್ ಈಸ್ ನಾಟ್ ಅ ಗ್ರೇಟ್ ನ್ಯೂಸ್ ಫಾರ್ PUC ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಗ್ರೇಟ್ ನ್ಯೂಸ್ ಅಲ್ಲ, ಬಟ್ ಸ್ಟಿಲ್ ಓವರಾಲ್ ಆಗಿ ಒಂದು ಗುಡ್ ನ್ಯೂಸು PUC ಸ್ಟೂಡೆಂಟ್ಸ್ಗಳಿಗೆ. ಯು ಮೈಟ್ ಬಿ ಫ್ರಮ್ ಕಾಮರ್ಸ್ ಆರ್ ಯು ಮೈಟ್ ಬಿ ಫ್ರಮ್ ಆರ್ಟ್ಸ್ ಆ್ಯಂಡ್ ಯು ಮೈಟ್ ಬಿ ಫ್ರಮ್ ಸೈನ್ಸ್. ಓಕೆ, ಸೊ ಯಾವುದೇ ಡಿಪಾರ್ಟ್ಮೆಂಟಿಂದನೂ ಕೂಡ ನೀವು ಯಾವುದೇ ಕಾಂಬಿನೇಷನ್ ಆಗಿದ್ದರೂ ಕೂಡ ಇದೊಂದು ಗುಡ್ ನ್ಯೂಸ್ ಆಗಿದೆ. ಗುಡ್ ನ್ಯೂಸ್ ಬಂದು ಏನಂತ ಹೇಳಿದರೆ ಈ ಟೈಮಿಂದ ಏನು ಮಾಡ್ತಾ ಇದ್ದಾರೆ, ಇಂಟರ್ನಲ್ ಮಾರ್ಕ್ಸ್ ಅಂದರೆ ಆಂತರಿಕ ಅಂಕ. ನಿಮಗೆ ಎವ್ರಿ ಟೈಮ್ ಏನಾಗ್ತಾ ಇದ್ದಿತ್ತು, ಲ್ಯಾಂಗ್ವೇಜಸ್ಸಲ್ಲಿ ಆಂತರಿಕ ಅಂಕವನ್ನು ಕೊಡ್ತಾ ಇರಲಿಲ್ಲ. ಸೊ ಅದನ್ನು 100 ಮಾರ್ಕ್ಸಿಗೆ ಇದು ಮಾಡ್ತಾ ಇದ್ದಿದ್ರು. ಬಟ್ ಈ ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಕೇಳಿದರೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಅಂತ ಕೊಡ್ತಾ ಇದ್ದಾರೆ, ಸರಿನಾ. ಸೊ ಆ 20 ಮಾರ್ಕ್ಸನ್ನು ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಟೈಮಲ್ಲಿ ಏನಾಗಿತ್ತು, ಕೊಡುವಾಗೆಲ್ಲ ಮಿಸ್ಟೇಕ್ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟಿಗೆ ಈಗ ಎಂಟ್ರಿ ಮಾಡುವಾಗ ಸ್ಯಾಟ್ಸಲ್ಲಿ ಎಂಟ್ರಿ ಮಾಡುವಾಗ ಫಾರ್ ಎಕ್ಸಾಂಪಲ್ 18 ಬಂದವನಿಗೆ 15 ಎಂಟ್ರಿ ಮಾಡೋದು, ಅಥವಾ ಯಾವುದೋ ಒಂದು ಸ್ಟೂಡೆಂಟಿಗೆ 15 ಬಂದಿರುತ್ತೆ 12 ಎಂಟ್ರಿ ಮಾಡೋದು, ಸೊ ಮಾರ್ಕ್ಸನ್ನು ಕಡಿಮೆ ಎಂಟ್ರಿ ಮಾಡೋದು, ಈ ರೀತಿ ಮಿಸ್ಟೇಕ್ಸ್ಗಳು ತುಂಬ ಆಗಿತ್ತು. ಸೊ ಈ ಥರ ಮಿಸ್ಟೇಕ್ಗಳನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಈ ವರ್ಷ ಏನು ಮಾಡಿದ್ದಾರೆ ಅಂತ ಕೇಳಿದರೆ ಇಂಟರ್ನಲ್ ಮಾರ್ಕ್ಸು. ಸೊ ನೆನಪಿಟ್ಕೊಳ್ಳಿ, ಇದು ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ ನಿಮ್ಮ ಲ್ಯಾಬ್ ಮಾರ್ಕ್ಸ್ ಆಗೋದಿಲ್ಲ ಸ್ಟೂಡೆಂಟ್ಸು. ಲ್ಯಾಬ್ ಅನ್ನೋದು ನಿಮ್ಗೆ ಫೈನಲ್ ರಿಸಲ್ಟಲ್ಲೇ ಒಟ್ಟಿಗೆ ಬರುತ್ತೆ. ಸೊ ಲ್ಯಾಬ್ ಮಾರ್ಕ್ಸ್ ಬರೋದಲ್ಲ, ಇದು ಜಸ್ಟ್ ಇಂಟರ್ನಲ್ ಮಾರ್ಕ್ಸ್. ನಿಮ್ಮ ಲ್ಯಾಂಗ್ವೇಜಸ್ ಇರ್ಬೋದು, ಕನ್ನಡ, ಇಂಗ್ಲೀಷು, ಆರ್ ಎಲ್ಸ್ ಹಿಂದಿ, ಸ್ಯಾನ್ಸ್ಕ್ರಿಟು. ಸೊ ಈ ಲ್ಯಾಂಗ್ವೇಜಸ್ಗಳಿದೆ ನೋಡಿ, ನಾಟ್ ಫಾರ್ ಯುವರ್ ಲ್ಯಾಬ್ ಮಾರ್ಕ್ಸ್ ಅಲ್ಲ. ಇಂಟರ್ನಲ್ ಮಾರ್ಕ್ಸ್ ಯಾವುದಕ್ಕೆಲ್ಲ ಕೊಡ್ತಾರೆ ಅದನ್ನು ನಿಮ್ಮ ಕಾಲೇಜಿನ ನೋಟಿಸ್ ಬೋರ್ಡಲ್ಲಿ ಇದು ಮಾಡಬೇಕಂತೆ, ಡಿಸ್ಪ್ಲೇ ಮಾಡಬೇಕಂತೆ. ಸೊ ಡಿಸ್ಪ್ಲೇ ಮಾಡಿ 5 ಡೇಸ್ ಟೈಮ್ ಕೊಡ್ತಾರೆ. ಈಗ ಯಾವುದೇ ಸ್ಟೂಡೆಂಟಿಗೆ ಏನು ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ ನೋಡಿ, ಅದನ್ನು ಒಂದು ಲಿಸ್ಟನ್ನು ಮಾಡಿ ನಿಮ್ಮ ಇದರಲ್ಲಿ ನೋಟಿಸ್ ಬೋರ್ಡಲ್ಲಿ ಇದು ಮಾಡಬೇಕು ಅಂತ PU ಬೋರ್ಡಿಂದ ಪ್ರತಿಯೊಂದು ಕಾಲೇಜಿಗೆ ನೋಟಿಸ್ ಹೋಗಿದೆ. ಓಕೆ, ಸೊ ಈ ನೋಟಿಫಿಕೇಷನ್ನ ಪ್ರಕಾರ ಪ್ರತಿಯೊಂದು ಕಾಲೇಜವರು ಕೂಡ ಇದನ್ನು ಡಿಸ್ಪ್ಲೇ ಮಾಡಬೇಕು. ಇದನ್ನು ಡಿಸ್ಪ್ಲೇ ಮಾಡಿದ ತಕ್ಷಣ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ಹೇಳಬೇಕು, ಈ ಥರ ಡಿಸ್ಪ್ಲೇ ಆಗಿದೆ ಅಂದರೆ ಡಿಸ್ಪ್ಲೇ ಮಾಡಿದ್ದೇವೆ ಅಂತ ಹೇಳಿ ಕನ್ಫರ್ಮ್ ಮಾಡಲಿಕ್ಕೂ ಕೂಡ ಒಳಗಡೆಯಿಂದನೇ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಕಾಲೇಜಿನ ಅಧ್ಯಾಪಕರು ಕೂಡ ಇದನ್ನು ಕನ್ಫರ್ಮ್ ಮಾಡಬೇಕು. ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಡಿಸ್ಪ್ಲೇ ಮಾಡಿದ ನಂತರ ನಿಮಗೆ 5 ದಿನ ಟೈಮ್ ಇರುತ್ತೆ. ನೀವು ಕಾಲೇಜ್ನ ನೋಟಿಸ್ ಬೋರ್ಡಿಗೆ ಹೋಗಿ ನೋಡಬೇಕು, ನಿಮ್ಮ ಮಾರ್ಕ್ಸ್ಗಳು ಸರಿ ಇದೆಯಾ ಇಲ್ವಾ, ಏನಾದರೂ ಮಿಸ್ಟೇಕ್ ಆಗಿದೆ ಇಲ್ವಾ. ಮಿಸ್ಟೇಕ್ ಆಗಿದ್ದರೆ ಇದನ್ನು ಕಾಲೇಜಿನ ಪ್ರಾಂಶುಪಾಲರ ಗಮನಕ್ಕೆ ತೆಗೆದುಕೊಂಡು ಬರಬೇಕು. ಅದಾದ ನಂತರ ಇದನ್ನು ಚೇಂಜಸ್ಗಳನ್ನು ಮಾಡ್ಬೋದು, ಸ್ಯಾಟ್ಸ್ ಎಂಟ್ರಿಯಲ್ಲಿ ಚೇಂಜಸ್ಗಳನ್ನು ಮಾಡ್ಬೋದು. ಅದು ಈ ವರ್ಷ ಅಂದರೆ ಇಂಟರ್ನಲ್ ಮಾರ್ಕ್ಸ್ ಅಂತ ಹೇಳಿದರೆ ನಿಮ್ಮ ಲ್ಯಾಬಲ್ಲಿ ಬರೋ ಮಾರ್ಕ್ಸ್ಗಳು ಇದಾಗೋದಿಲ್ಲ, ಅದು ನಿಮಗೆ ಫೈನಲಿ ಗೊತ್ತಾಗೋದು. ಓಕೆ, ಸೊ ಲ್ಯಾಬ್ ಮಾರ್ಕ್ಸನ್ನು ಇದು ಮಾಡೋದಲ್ಲ, ಓನ್ಲಿ ಇಂಟರ್ನಲ್ ಮಾರ್ಕ್ಸ್. ಓಕೆ, ಸೊ ಇದೊಂದು ಅಪ್ಡೇಟ್. ಇನ್ನೊಂದು ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿದೆ, ದೇರ್ ಆರ್ 3 ಎಕ್ಸಾಮ್ಸ್. ನಿಮಗೆ 3 ಬೋರ್ಡ್ ಎಕ್ಸಾಮ್ಸ್ಗಳು ಬರುತ್ತೆ. ಎವ್ರಿ ಇಯರ್ ಏನಾಗ್ತಾ ಇದ್ದಿತ್ತು ಅಂದರೆ, ಲಾಸ್ಟ್ ಇಯರ್ ಅಲ್ಲ ಅದ್ರ ಪ್ರೀವಿಯಸ್ ಇಯರಿಂದ ಏನಾಗ್ತಾ ಇದ್ದಿತ್ತು, ಪ್ರೀವಿಯಸ್ ಇಯರ್ ಎಲ್ಲ ಏನಾಗ್ತಾ ಇದ್ದಿತ್ತು ಕೇಳಿದರೆ, ಫಸ್ಟ್ ಎಕ್ಸಾಮು ಓನ್ಲಿ 1 ಬೋರ್ಡ್ ಎಕ್ಸಾಮ್ ಇದ್ದಿತ್ತು. ಅದರ ನಂತರ ಸಪ್ಲಿಮೆಂಟ್ರಿ ಅಂತ ಬರ್ತಾ ಇದ್ದಿತ್ತು. ನಿಮಗೆ ಮಾರ್ಕ್ಸ್ ಕಾರ್ಡಲ್ಲಿ ಸಪ್ಲಿಮೆಂಟ್ರಿ ಅಂತ ಮೆನ್ಷನ್ ಆಗ್ತಾ ಇದ್ದಿತ್ತು. ಬಟ್ ಅದಾದ ನಂತರ ಲಾಸ್ಟ್ ಇಯರಿಂದ 3 ಬೋರ್ಡ್ ಎಕ್ಸಾಮ್ಗಳನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ 3 ಬೋರ್ಡ್ ಎಕ್ಸಾಮ್ಗಳನ್ನು ಮಾಡಿ ಅದರಲ್ಲಿ ಬೆಸ್ಟ್ ಆಫ್ ಅಂದರೆ ನೀವು ನೆನಪಿಟ್ಕೊಳ್ಳಿ, 3 ಎಕ್ಸಾಮನ್ನು ಬರೀತೀರ, ಯಾವುದರಲ್ಲಿ ಬೆಸ್ಟ್ ಇದೆ ನೋಡಿ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅದು ನಿಮ್ಗೆ ಗೊತ್ತಿದೆ, ಸರಿನಾ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನೀವು ಕೇಳ್ತೀರಾ, ಸರಿ ಏನಾದರೂ ಸ್ಟಾರ್ ಏನಾದರೂ ಬರೋದಾ, ಇಲ್ಲ, ಈ ರೀತಿ ಏನೂ ಕೂಡ ಬರೋದಿಲ್ಲ. ನೀವು ಫಸ್ಟ್ ಎಕ್ಸಾಮಲ್ಲಾದರೂ ಪಾಸಾಗಿ, ಸೆಕೆಂಡ್ ಎಕ್ಸಾಮಲ್ಲಾದರೂ ಪಾಸಾಗಿ, ಅಥವಾ ಒಳ್ಳೆ ಮಾರ್ಕ್ಸನ್ನು ತಗೊಳ್ಳಿ, ಅಥವಾ ಥರ್ಡ್ ಎಕ್ಸಾಮಲ್ಲಾದರೂ ಪಾಸಾಗಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಿಮ್ಮ ಸಬ್ಜೆಕ್ಟಿನ ಎದುರುಗಡೆ ಆಗಲಿ ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಾಗಲಿ ಯಾವುದೇ ರೀತಿಯಾದಂಥ ಸ್ಟಾರ್ ಮಾರ್ಕ್ಸ್ ಬರೋದಿಲ್ಲ. ನೀವು ಫಸ್ಟ್ ಎಕ್ಸಾಮಲ್ಲಿ ಬರೆದಿದ್ದ, ಸೆಕೆಂಡ್ ಎಕ್ಸಾಮಲ್ಲಿ ಬರೆದಿದ್ದ, ಥರ್ಡ್ ಎಕ್ಸಾಮಲ್ಲಿ ಬರೆದಿದ್ದ ಅಂತ ಯಾವುದು ಕೂಡ ಬರೋದಿಲ್ಲ. ಓಕೆ, ಸೊ ಬೆಸ್ಟ್ ಆಫ್ 3 ಅಂದರೆ ಯಾವುದು 3ರಲ್ಲಿ ನಿಮಗೆ ಯಾವುದು ಬೆಟರ್ ಬಂದಿದೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಈಗ ಇವ್ರು ಹೇಳ್ತಾರೆ, ಮಿನಿಸ್ಟ್ರಿ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ನೀವು 3 ಬರೆದಿರೋ ಎಕ್ಸಾಮ್ಸನ್ನು ಕೂಡ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ಇದು ಮಾಡ್ತೇವೆ, ಕನ್ಸಿಡರ್ ಮಾಡ್ತೇವೆ. ಅಂದರೆ ನಿಮ್ಮದು ಮುಂದೆ ಬರುವಂಥ ಎಂಟ್ರೆನ್ಸ್ ಎಕ್ಸಾಮಿಗೆ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳ್ತಾರೆ. ಮೇ ಬಿ ಇಂಜಿನಿಯರಿಂಗ್, ಮೆಡಿಕಲ್ ಯಾವುದಕ್ಕಾದ್ರೂ ಕನ್ಸಿಡರ್ ಮಾಡ್ತೇವೆ ಅಂತಾರೆ. ಬಟ್ ಈಗ ಕರೆಕ್ಟ್ ಕೇಳ್ಕೊಳ್ಳಿ, ಅಲ್ಲಿಯವರೆಗೆ KEE ಅವರು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದರೆ, ಫಸ್ಟ್ ಎಕ್ಸಾಮ್ ಮತ್ತು ಸೆಕೆಂಡ್ ಎಕ್ಸಾಮ್ನ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದರು. ಅದು ಯಾವುದಕ್ಕೆ, ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಅದು ಡಿಪೆಂಡ್ ಆಗಿರುತ್ತೆ, ಡೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ ಕೇಸ್ KCET ಒಂದು ತುಂಬ ಬೇಗ ಬಂದು ರಿಸಲ್ಟ್ ಬೇಗ ಬಂದು ಅವ್ರು ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನೀವು ಥರ್ಡ್ ಎಕ್ಸಾಮ್ ಬರೆಯೋವರೆಗೂ KCET ಫಸ್ಟ್ ರೌಂಡನ್ನು ಮಾಡೋವರೆಗೂ ವೆಯ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮಾಡಲಿಕ್ಕೆ. ಆವಾಗ ಅವ್ರು ಏನು ಮಾಡ್ತಾರೆ, ಫಸ್ಟ್ ರೌಂಡ್ ರಿಸಲ್ಟನ್ನೇ ತಗೊಂಡು, ನೀವು ಫಸ್ಟ್ ಎಕ್ಸಾಮ್ ರಿಸಲ್ಟ್ ಬರ್ದಿರ ನೋಡಿ ಅದನ್ನೇ ತೊಗೊಂಡು ನಿಮಗೆ ಫಸ್ಟ್ ರಿಸಲ್ಟನ್ನು ಕೊಡ್ತಾರೆ.
ಆವಾಗ ಏನಾಗುತ್ತೆ ನಿಮಗೆ ರ್ಯಾಂಕು ಕೂಡ ಬರುತ್ತೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ. ಇನ್ನು ಇನ್ ಕೇಸ್ ಅವ್ರದ್ದು ಸೆಕೆಂಡ್ ರೌಂಡ್ ಆಗೋದ್ರೊಳಗಡೆ ನಿಮಗೆ ಸೆಕೆಂಡ್ ಎಕ್ಸಾಮ್ನ ರಿಸಲ್ಟ್ ಬಂದರೆ ಕನ್ಸಿಡರ್ ಮಾಡ್ತಾರೆ. ಸೊ ಡೋಂಟ್ ಡಿಪೆಂಡ್ ಆನ್ ಸೆಕೆಂಡ್ ಎಕ್ಸಾಮ್ ಇದೆ ನನಗೆ, ಸೆಕೆಂಡ್ ಬೋರ್ಡ್ ಎಕ್ಸಾಮಲ್ಲಿ ಮಾಡ್ತೇನೆ, ಥರ್ಡ್ ಬೋರ್ಡ್ ಎಕ್ಸಾಮಲ್ಲಿ ಮಾಡ್ತೇನೆ ಅಂತ ದಯವಿಟ್ಟು ತಗೊಳ್ಬೇಡಿ. ಅದು ಕೆಲವೊಂದು ಟೈಮ್ ಏನಾಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕನ್ಸಿಡರ್ ಮಾಡದೇ ಇದ್ದರೆ ಕಷ್ಟ. ಓಕೆ, ಲಾಸ್ಟ್ ಟೈಮ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿದ್ದಾರೆ, ಬಟ್ ಆದರೂ ಕೂಡ ಆದಷ್ಟು ಫಸ್ಟ್ ಬೋರ್ಡ್ ಎಕ್ಸಾಮಲ್ಲೇ ಒಳ್ಳೆ ಮಾರ್ಕ್ಸನ್ನು ತೊಗೊಂಡು ಅದನ್ನೇ ಕನ್ಸಿಡ್ರೇಷನ್ ತಗೊಳ್ಳೋ ಹಾಗೆ ಮಾಡ್ಕೊಳ್ಳಿ, ಆಯಿತಾ. ಸೊ ಲಾಸ್ಟ್ ಟೈಮ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸನ್ನು ಕೂಡ ಕನ್ಸಿಡರ್ ಮಾಡಿದ್ರು, ಬಟ್ ಡೋಂಟ್ ವೆಯ್ಟ್. ಕೆಲವು ಟೈಮ್ ಏನಾಗುತ್ತೆ ನಿಮ್ಮದು ಅವ್ರು ವೆಯ್ಟ್ ಮಾಡಲಿಕ್ಕಾಗದೆ ಫಸ್ಟು ನಿಮಗೆ ರ್ಯಾಂಕನ್ನು ಕೊಟ್ಟುಬಿಡ್ತಾರೆ. ರ್ಯಾಂಕನ್ನು ಕೊಟ್ಟುಬಿಟ್ಟು ಫಸ್ಟ್ ರೌಂಡ್ ಕೌನ್ಸಿಲಿಂಗನ್ನು ಮುಗಿಸ್ತಾರೆ. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆದಾಗ ಆಲ್ಮೋಸ್ಟ್ ಟಾಪ್ ಕಾಲೇಜಸ್ಗಳು ಆಗಿರುತ್ತೆ, ಫಿಲ್ ಆಗಿರುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಅದು ಸಿಗದೇನೂ ಇರ್ಬೋದು. ಬಟ್ ಹೇಳಿದ್ದೇನೆ, ದಯವಿಟ್ಟು ಫಸ್ಟ್ ಎಕ್ಸಾಮಲ್ಲೇ, ಫಸ್ಟ್ ಬೋರ್ಡ್ ಎಕ್ಸಾಮಲ್ಲೇ ಒಳ್ಳೆ ಮಾರ್ಕ್ಸನ್ನು ತೆಗಿಲಿಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ವೆಯ್ಟ್ ಮಾಡಬೇಡಿ, ನಾನು ಅದರಲ್ಲಿ ಮಾರ್ಕ್ಸ್ ತೆಗಿತೇನಂತ ವೆಯ್ಟ್ ಮಾಡಬೇಡಿ, ಸರಿನಾ. ಸೊ ಆಲ್ರೆಡಿ ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ, ಅದು ನಿಮ್ಗೆ ಗೊತ್ತಿದೆ. ಸೆಕೆಂಡ್ PUC ಟೈಮ್ ಟೇಬಲ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ April 7 ಆಗಿ ರಿಸಲ್ಟನ್ನು ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಟೆಂಟೇಟಿವ್ ಡೇಟ್, ಎಕ್ಸಾಕ್ಟ್ ಅಲ್ಲ. April 7 ಆಗಿ ನಿಮ್ಮದು ಸೆಕೆಂಡ್ PUC ರಿಸಲ್ಟ್, ಫಸ್ಟ್ ಎಕ್ಸಾಮ್ನ ರಿಸಲ್ಟನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ. ಯಾರು ಮಿನಿಸ್ಟರ್ ಆಗಿರುವಂತಹ ಎಜುಕೇಷನ್ ಮಿನಿಸ್ಟ್ರು ಇವತ್ತು ಲೈವಲ್ಲಿ ಹೇಳಿದ್ದಾರೆ, ಸರಿನಾ. ಸೊ ಇದಿಷ್ಟು ಅಪ್ಡೇಟ್ ಆಗಿದೆ. ಈ ಒಂದು ಅಪ್ಡೇಟ್ಗಳನ್ನು ಕೊಡಲಿಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಬೋರ್ಡ್ ರಿಲೇಟೆಡ್ ನೋಟಿಫಿಕೇಷನ್ ಇರ್ಬೋದು, ಅಪ್ಡೇಟ್ಸ್ಗಳಿರ್ಬೋದು, ಅದನ್ನು ಕೊಡ್ತಾ ಇರ್ತೇನೆ. ಪ್ಲಸ್ ನಿಮಗೆ ನಾಳೆಯಿಂದ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಲ್ಯಾಂಗ್ವೇಜ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೂಡ 2015 ಸ್ಟಾರ್ಟ್ ಆಗಿ 25ವರೆಗೆ ಯಾವ್ಯಾವ ಕ್ವಶನ್ಸನ್ನು ಕೇಳಿದ್ದಾರೆ ಆ ಕ್ವಶನ್ಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸನ್ನು ಲೀಸ್ಟ್ ಮಾಡಿ ಚಾಪ್ಟರ್ ವೈಸು ನಾಳೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಸರಿನಾ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆನ್ ಟೈಮ್ ನಿಮಗೆಲ್ಲ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.